ಸ್ನೇಹಿತರೆ, ಇದು ಸಂಭೂತ ಟಿಬೇಟಿಯನ್ ಸ್ಕೂಲ್ ಅಂತ ಹೇಳಿ ಒಡೆಯರ್ಪಾಳ್ಯ ಅಂತ ಹೇಳಿ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಡಿಸ್ಟಿಕ್ ಅಂತ ಹಾಕಿದ್ದಾರೆ. ಮ್ಯಾನೇಜ್ಡ್ ಬೈ STSS ಧರ್ಮಸಾಲ ಅಂಡರ್ DOE ಸಿಟಿಯ ಧರ್ಮಸಾಲ. 시워 공사 등보 파라시 풍기치도 이마대 비세 접쇼 사르셔베 샵조 예라죠 저거세비세 으터레라 내저 봄에 샵조 예라죠 아 까마다 찍니 솜시 찍니 솜시 됐어 찍니 솜시 찍니 솜시 찍니 솜시 찍니 솜시 마시네 봐서 보나시 베리 아라 소라 네 찍니 솜 찍니 솜 마벤차 찍 솜부차 솜 찍니 솜부치 찍니 솜들아 파르란데 찍니 솜 찍니 솜 찍니 솜 찍니 솜 됐다 돼 찍 이네 봐서 보나시 베리 아루 소라 주부지 ಇಲ್ಲಿ ಧರ್ಮಶಾಲಾ ಅಂತಕ್ಕಂಥದ್ದು ಹಿಮಾಚಲ್ ಪ್ರದೇಶದಲ್ಲಿರುವಂತಹ ಒಂದು ಆರ್ಗನೈಸೇಷನ್ನು. ಆ ಆರ್ಗನೈಸೇಷನ್ ಹೇಗೆ ಹೇಳುತ್ತೋ ಹಾಗೆ ಇಲ್ಲಿನ ಒಂದು ಪದ್ಧತಿಗಳು ನಡೆಯುತ್ತೆ ಕಲಿಕೆಯ ವಿಚಾರದಲ್ಲಿ. ಸೊ ಬನ್ನಿ ನೋಡೋಣ ಈ ಧರ್ಮಶಾಲಾ ಹೇಗಿದೆ ಅಂತ ಹೇಳಿ. ಇದು ಸ್ಕೂಲು. ವೆಲ್ಕಮ್ ಟು ಟಿಬೇಟಿಯನ್ ಸ್ಕೂಲ್. ಟಿಬೇಟಿಯನ್ ಸ್ಕೂಲ್ಸ್ ಹೇಗಿದೆ ಅಂತ ನೋಡಬೇಕು ಅಂತ ಬಂದ್ವಿ. ಬಹುಶಃ ಇವತ್ತು ಶನಿವಾರ ಆಗಿರೋದ್ರಿಂದ ಹಾಫ್ ಡೇ ಸ್ಕೂಲು, ಅದರಲ್ಲೂ PT ಅಂತ ಹೇಳಿ ನಿಮಗೆ ಗೊತ್ತೇ ಇದೆ, ಸ್ಕೂಲಿಂಗಲ್ಲಿ ನಮಗೂ ಕೂಡ ಇರ್ತಿತ್ತು. ಅದೇ ರೀತಿ ವ್ಯಾಯಾಮ ಆಗಿರ್ಬೋದು, ಆಟೋಟಗಳನ್ನ ಮಾಡ್ತಾಯಿದ್ದಾರೆ. ಬನ್ನಿ ಯಾವ ರೀತಿ ಆಟಗಳನ್ನ ಆಡ್ತಾರೆ ಮಕ್ಕಳನ್ನ ಮಾತಾಡ್ಸೋಣ. ಸ್ಕೂಲ್ ಆಜ್ ಹಾಲಿಡೇ ಹೇ ಚೋಟು? School is holiday today. Oh. Yes, so they are having extra class. Today school is not there. Oh, teachers are not there today? Yeah, but we are having extra class. You are having class? Yeah, class 10th. 10th class? Yeah. 10th standard? Yeah. Where? Oh, still class is not started? Yeah, I came earlier. You came earlier? Yeah. Okay, at what time school starts? I think at 10. 10 o'clock, yeah. Okay. 10 to? 10 to 11. 11. Only 1 hour class? Yeah. Sometimes 2. It depends on the teacher. Okay, it depends on teacher, like 10 to 11 or 12, yeah. Everything depends. Okay. Why are you asking questions? Actually ours is a YouTube channel, so we are making content on community. Really? That's why. What's your YouTube? Digital Madhyama YouTube channel. Digital? DIGITL, digital. Digital Madhyama. Madhyama. DA.
This is our YouTube channel. Okay. ಥ್ಯಾಂಕ್ ಯು. ಸ್ನೇಹಿತರೆ, ಸ್ಕೂಲನ್ನು ತೋರಿಸ್ಬೇಕು ಅಂತ ಹೇಳಿ ಬಂದ್ವಿ, ಆದರೆ ಇಲ್ಲಿ ಸ್ಕೂಲ್ನ ತೋರಿಸೋದಕ್ಕೆ ಪರ್ಮಿಷನ್ ಬೇಕು. ಹಾಗಾಗಿ ಸ್ಕೂಲ್ನ ವಿಡಿಯೋ ಮಾಡಲಿಕ್ಕೆ ಒಳಗಡೆ ಹೋಗಿ ಬಿಡಲಿಲ್ಲ. ಯಾಕೆಂದರೆ ಇಲ್ಲಿನ ಒಂದು ಸೆಟಲ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ ಮತ್ತು ಇಲ್ಲಿನ ಪ್ರಿನ್ಸಿಪಾಲ್ ಅಂತ ಇದ್ದಾರೆ. ಸೊ ಅವರ ಒಂದು ಪರ್ಮಿಷನ್ ಬೇಕು. ಪ್ರಿನ್ಸಿಪಾಲ್ ಅವರು ಕೂಡ ಇಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನೀವು ಆಚೆ ಕಡೆ ಏನು ಬೇಕಾದರೂ ಮಕ್ಕಳ ಹತ್ರ ಮಾತಾಡಿಕೊಂಡು ವಿಡಿಯೋ ಮಾಡಿ, ದಯವಿಟ್ಟು ಒಳಗಡೆ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾನಿಲ್ಲಿ ಆಚೆ ಕಡೆಯಿಂದ ನಿಮಗೆ ತೋರಿಸ್ತಿದ್ದೀನಿ. ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತ ಹೇಳ್ತಾರೆ, ಸ್ಕೂಲಿನ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ಈ ಸ್ಕೂಲ್ನ ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಲ್ಲಿ ಪ್ರಿನ್ಸಿಪಲ್, ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಟರ್, ಇಲ್ಲಿಯ ಒಂದು ಸ್ಕೂಲ್ನ ಒಂದು ಸಿಸ್ಟಮ್ ಇದೆ. ಇಲ್ಲಿಯ ಒಂದು ಸ್ಕೂಲ್ ಸಿಸ್ಟಮ್ ಯಾವ ಪದ್ಧತಿಯನ್ನು ಪಾಲಿಸ್ತಾ ಇದೆ ಅಂದರೆ ಟಿಬೇಟಿಯನ್ ಎಜುಕೇಷನ್ ಸಿಸ್ಟಮ್. ಟಿಬೇಟಿಯನ್ ಎಜುಕೇಷನ್ ಸಿಸ್ಟಮಲ್ಲೂ ಕೂಡ ಸೆಂಟ್ರಲ್ ಸಿಲೆಬಸನ್ನು ಪಾಲಿಸ್ತಾ ಇದೆ. ಸೆಂಟ್ರಲ್ ಸಿಲೆಬಸ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ, ಕನ್ನಡ ಹೊರತುಪಡಿಸಿ ಹಿಂದಿ, ಇಂಗ್ಲೀಷ್ ಮತ್ತು ಟಿಬೇಟಿಯನ್ ಲ್ಯಾಂಗ್ವೇಜ್, ಇವು 3 ಲ್ಯಾಂಗ್ವೇಜ್ಗಳು ಕಾಮನ್ ಆಗಿ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಇದ್ದರೆ, ಇನ್ನುಳಿದಂತೆ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸು, ಸೋಷಿಯಾಲಜಿ, ಹಿಸ್ಟ್ರಿ ಇವೆಲ್ಲ ಕಾಮನ್ ಆಗಿರುತ್ತೆ. ಸೊ ಇಲ್ಲಿ ಬಂದು ಫಸ್ಟಿಂದ 10thವರೆಗೂ ನಮ್ಮ ದೇಶದಲ್ಲಿರುವಂತಹ ಟಿಬೇಟಿಯನ್ಸ್ಗೆ ಹಿಂದಿ ಮತ್ತು ಇಂಗ್ಲೀಷ್ನ ಕಡ್ಡಾಯ ಮಾಡಿದ್ದಾರೆ. ನಿನ್ನೆ ನಾವು ಮಾತಾಡ್ಬೇಕಾದ್ರೆ ಸೆಕ್ರೆಟರಿ ನಮ್ಗೆ ಹೇಳ್ತಾಯಿದ್ರು, ನಾವು ಕನ್ನಡ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದೀವಿ, ನಮಗೆ ಸೆಂಟ್ರಲ್ ಸಿಲೆಬಸ್ ಆದರೂ ಕೂಡ ನಮಗೆ ಅಟ್ಲೀಸ್ಟ್ 3rd ಲ್ಯಾಂಗ್ವೇಜನ್ನ ರಿಮೂವ್ ಮಾಡಿ ಹಿಂದಿನ ನಮಗೆ ಕನ್ನಡ ಕೊಡಿ. ಏಕೆಂದರೆ ಕನ್ನಡ ಕೊಟ್ಟರೆ ನಾವು ಇಲ್ಲಿರೋ ಜನಗಳ ಜೊತೆ ಮಾತಾಡ್ಬೋದು, ಇಲ್ಲಿರೋ ಜನಗಳ ಜೊತೆ ಬೆರಿಬೋದು, ಇಲ್ಲಿ ನಮಗೆ ವ್ಯವಹಾರ ಮಾಡಲಿಕ್ಕೂ ಈಸಿ ಆಗುತ್ತೆ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಉದ್ಯಮಿಗಳಾಗ್ಬೋದು ಅಥವಾ ಇನ್ನಿತರ ಯಾವುದೇ ಕೆಲಸಗಳಿಗೆ ಹೋದರೂ ಕೂಡ ನಮಗೆ ಒಂದು ಮಾನ್ಯತೆ ಸಿಗುತ್ತೆ. ಏಕೆಂದರೆ ನಮಗೆ ಕನ್ನಡ ಬರ್ದಲೇ ಇರೋದು ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದರು. ಹಾಗೆ ಇಲ್ಲಿ ಪ್ರೈಮರಿ ಎಜುಕೇಷನ್ ಸಿಸ್ಟಮ್ ಅಂತ ಅಂದರೆ 1ನೇ ತರಗತಿಯಿಂದ 5ನೇ ತರಗತಿಯವರೆಗೂ, ಹಾಗೆ ಹೈಯರ್ ಪ್ರೈಮರಿ ಎಜುಕೇಷನ್ ಸಿಸ್ಟಮ್ ಅಂತಂದರೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಮಾತ್ರ ಇಲ್ಲಿ ಡಾಂಡಲಿಂಗಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ತಾರೆ. ಅಂದರೆ ಟಿಬೇಟಿಯನ್ಸು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂತ ಹೇಳಿದರೆ, ನಮ್ಮ ದೇಶಕ್ಕೆ ಇವರು ಬಂದ ನಂತರ ಇಲ್ಲೊಂದು ಡಾಂಡಲಿಂಗ್ ಸೆಟಲ್ಮೆಂಟನ್ನು ಮಾಡ್ಕೊಂಡ್ಮೇಲೆ ಇವ್ರದ್ದೇ ಆದಂಥ ಒಂದು ಸರ್ಕಾರ ರಚನೆ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿಯ ಮೇಜರ್ ಲ್ಯಾಂಗ್ವೇಜು ನಮ್ಗೆ ಕಲಿಯೋದಕ್ಕೆ ಬೇಕು, ಶಿಕ್ಷಣ ಪದ್ಧತಿಯ ಒಳಗೆ ಇದನ್ನು ಇರಿಸಬೇಕು ಅಂತ ಹೇಳಿ ಹಿಂದಿ ಒಂದು ಭಾಷೆನ ಇವ್ರಿಗೆ ಅಳವಡಿಸಿದ್ದಾರೆ. ಸೊ ದಟ್ ಹಿಂದಿ ಈಸ್ ಅ ಕಾಮನ್ ಲ್ಯಾಂಗ್ವೇಜ್. ಭಾರತದಲ್ಲಿ ಎಲ್ಲೇ ಹೋದರೂ ಹಿಂದಿ ಮಾತನಾಡೋರು ಇರ್ತಾರೆ. ನಮಗೆ ಬಿಸ್ನೆಸ್ಗಾಗಲಿ ಉದ್ಯಮಕ್ಕಾಗಲಿ ಎಲ್ಲ ರೀತಿ ಸಹಾಯ ಆಗುತ್ತೆ ಅಂತ ಹೇಳಿಬಿಟ್ಟು. ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಮಗೆ ಬೇಸಿಗೆ ರಜೆ ಇರುತ್ತೆ, ಆದರೆ ಇಲ್ಲಿರುವಂಥ ಮಕ್ಕಳಿಗೆ ಬೇಸಿಗೆ ರಜೆ ಇಲ್ಲ, ವಿಂಟರ್ ರಜೆ ಅಂತ ಇದೆ. ನಾನು ಅದನ್ನೇ ಕೇಳಿದೆ, ತುಂಬ ಖುಷಿ ಆಯಿತು. ವಿಂಟರ್ ಸೀಸನಲ್ಲಿ 20 ದಿನಗಳ ಕಾಲ ರಜೆ ಕೊಡ್ತಾರೆ, ಹಾಗೆ ಸಮ್ಮರ್ ಸೀಸನಲ್ಲಿ 50 ದಿನಗಳ ಕಾಲ ರಜೆಯನ್ನು ಕೊಡ್ತಾರೆ. ಸೊ ದಟ್ ಖುಷಿಯಾಗಿದ್ದ ವಿಚಾರ ಏನಂತಂದರೆ, ಮಕ್ಕಳಿಗೆ ಕಲಿಕೆ ಜೊತೆ ಆಟಗಳು, ಡ್ಯಾನ್ಸು, ಈ ರೀತಿ ನೀವು ಆ ಕಡೆ ಎಲ್ಲ ನೋಡ್ಬೋದು. ಅಲ್ಲಿ ಫುಟ್ಬಾಲ್ ಕೋರ್ಟು ಇದೆ, ವಾಲಿಬಾಲ್ ಕೋರ್ಟ್ ಇದೆ, ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. ಹಾಗೆ ಇಲ್ಲಿರೋ ಮಕ್ಕಳುಗಳೆಲ್ಲ ಇವತ್ತು ಡ್ಯಾನ್ಸ್ ಕಲಿಯೋದಕ್ಕೆ ಬಂದಿದ್ದಾರೆ. ರಜಾ ಇರೋದ್ರಿಂದ ಅವ್ರ ಟೀಚರ್ ಕೂಡ ಇದ್ದಾರೆ. ಬನ್ನಿ ಒಂದಷ್ಟು ಅವ್ರು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅದನ್ನೆಲ್ಲ ನೋಡೋಣ. ನಮಗೂ ಕೂಡ ಭಾಳ ಕುತೂಹಲ. ಈ ಸಣ್ಣ ಸಣ್ಣ ಮಕ್ಕಳುಗಳು ಈ ಸ್ಕೂಲು ಇದನ್ನೆಲ್ಲ ಶೂಟ್ ಮಾಡಿ ಭಾಳ ವರ್ಷಗಳೇ ಆಗೋಗ್ಬಿಟ್ಟಿತ್ತು. ನಾನು ಕೂಡ ಇಂಥ ಜಾಗಕ್ಕೆ ಬಂದಿರಲಿಲ್ಲ. ಬಹಳ ದಿನಗಳ ನಂತರ ನಾನು ಈ ರೀತಿಯಾದಂಥ ಒಂದು ವಾತಾವರಣಕ್ಕೆ ಬಂದಿದ್ದೀನಿ. ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಳ್ತೀನಿ ನಮ್ಮ ವಿಡಿಯೋಗಳನ್ನು ನೋಡ್ತಾ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಮಕ್ಕಳೆಲ್ಲ ರಜದಲ್ಲಿದ್ದಾರೆ. ರಜಾ ಇದ್ದರೂ ಕೂಡ ಅವರು ಶಾಲೆಗೆ ಬಂದಿದ್ದಾರೆ. ಕಾರಣ ಏನು ಅಂತ ಅಂದರೆ, ಈ ವಿಂಟರ್ ಸೀಸನ್ನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಬನ್ನಿ ಡ್ಯಾನ್ಸ್ ಪ್ರಾಕ್ಟೀಸ್ ಯಾವ ರೀತಿ ಇರುತ್ತೆ ನೋಡೋಣ. ಬೀಳ್ತಾರೆ. ನೋಡಿ, ಅವ್ರು ಕುಂಟೆ ಪಿಲ್ಲೆ ಆಡ್ತಾ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ ಏನಂತ. ಹಾಯ್, ಯು ನೋ ವಾಟ್ ಈಸ್ ದ ಗೇಮ್? ಯಾ, ವಾಟ್ ಈಸ್ ದಿಸ್? ಅಂಗದಿಂಗ ಮೀನ್ಸ್ ಕುಂಟೆ ಪಿಲ್ಲೆ. ಟೆಲ್ ಮೀ ಕುಂಟೆ ಪಿಲ್ಲೆ. First we have to take a stone and we have to make some rectangular nine rectangle. Then we have to put through the stone at the first place and we have to jump. Okay. And we have to go this. Okay. When we get to the nine, we have to jump
like this. Okay. This is in our Karnataka we call Kunte Pille. Kunte Pille. Your name? Thanks, Shira. Tejasira. This is Akash. Thank you. Nice meeting. What's your name? Sindhi. This is Akash. Nice meeting you both. At what time you are practicing dance? Dance when you were about. I used to dance when I was in kindergarten. Kindergarten. Okay. Now dance practice at what time? Now you are practicing dance, no? You start practicing dance. At what time you will start? 10. 10 o'clock. Yes. Okay. 10 or 9:30. 9:30. Now it is 9:50. 9:50. Oh. Who is the dance teacher? Our dance teacher is Ma'am Belgium. Ma'am Beljon. She is not came yet. She already came. Huh? She is teaching other students. Okay, where? Call. That side. Yes. Okay, thank you. Thank you. ಕರ್ನಾಟಕದ ಒಂದು ದೇಸಿ ಆಟವನ್ನು ಟಿಬೇಟಿಯನ್ಸ್ ಕೂಡ ಆಡ್ತಾ ಇದ್ದಾರೆ, ಕುಂಟೆ ಪಿಲ್ಲೆನ ನೋಡಿ ಖುಷಿ ಆಯಿತು. ಬನ್ನಿ ಸ್ನೇಹಿತರೆ, ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅಲ್ಲಿ ಹೋಗಿ ನೋಡೋಣ ಇವ್ರದ್ದೇ ಆದಂತಹ ಒಂದು ಡ್ಯಾನ್ಸ್ ಶೈಲಿ ಹೇಗಿದೆ ಅಂತ. ಸ್ನೇಹಿತರೆ, ಇಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಹಲವಾರು ಅಗ್ರಿಕಲ್ಚರಲ್ ಕೆಲಸಗಳು ಕೂಡ ಹೇಳ್ಕೊಡ್ತಾರೆ, ಯಾವ ರೀತಿ ಕಟ್ ಮಾಡೋದು ಅಂತೆಲ್ಲ ನೀವಿಲ್ಲಿ ನೋಡ್ಬೋದು. ನನ್ನ ಹೆಸರು ಆಕರ್ಷ್ ಅಂತ ಹೇಳಿ. ನಿಮ್ಮ ಹೆಸರು? ವಾಟ್ ಈಸ್ ಯುವರ್ ನೇಮ್? Tenzin Hakba. ಹಾಂ, Tenzin Hakba. ಟೆನ್ಸಿನ್ ಹಬ್ಬ. Hakba. LHAKTA. ಓಕೆ, ಟೆನ್ಸಿಲ್ ಹಬ್ಬ. ಓಕೆ, ನೀವು ಕಲಿಸ್ಕೊಡ್ತಾ ಇರೋ ಡ್ಯಾನ್ಸ್ ಯಾವ ಡ್ಯಾನ್ಸ್ ಇದು? English. ಓಕೆ, ಯು ಆರ್ ಟೀಚಿಂಗ್ ಸಮ್ ಡ್ಯಾನ್ಸ್ ನಾ? ವಿಚ್ ಸ್ಟೈಲ್ ಆಫ್ ಡ್ಯಾನ್ಸ್ ಇಟ್ ಇಸ್? Tibetan folk dance. Folk dance. Tibetan folk dance. Can you show me in the live demo? Okay. ಓಕೆ. ಸ್ನೇಹಿತರೆ, ಅವ್ರು ಹೇಳಿದ್ದು ಟಿಬೇಟಿಯನ್ ವೋಕ್ ಡ್ಯಾನ್ಸ್ ಅಂತ ಹೇಳಿ. ಬನ್ನಿ ಅದು ಹೆಂಗಿರುತ್ತೆ ನೋಡೋಣ, ಅದನ್ನೇ ಅವ್ರು ಹೇಳ್ಕೊಡ್ತಾ ಇದ್ರು. ಓಕೆ, ಹಾಂ ಹಾಂ. Shiva Kunza Tumbo Pala Shi Kungi Chitu Nima Tepi Se Jabsho Sada Shebe Shabcho Yela Ajo Shubu Sebi Se Uta Rela Nenjo Pome Shabcho Yela Ajo Shubu Sebi Rela. Okay, like this. Wow, super. This is your tradition dance. Yes. This is your cultural dance of Tibetans. Okay, what is this dance called? Arshe. ಹರ್ಷ. ಟಿಬೇಟಿಯನರ ಹರ್ಷನ್ ಡ್ಯಾನ್ಸ್ ಅಂತ ಹೇಳಿ. ಇದು ಟಿಬೇಟಿಯನರ ಒಂದು ಸಂಸ್ಕೃತಿ, ಒಂದು ಡ್ಯಾನ್ಸ್ ಪದ್ಧತಿಯ ಶೈಲಿ. ಸ್ನೇಹಿತರೆ, ಬನ್ನಿ ಹೋಗೋಣ ಮುಂದೆ ಏನೆಲ್ಲ ಸಿಗುತ್ತೆ ನೋಡೋಕ್ಕೆ ಅಂತೇಳಿ. Kamada. Chik ni sum shi. Chik ni sum shi. That's it. Chik ni sum shi. 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 Lesa. Di. Kamada de. Lakuda de. Jalan kusha de. Inda. Kanusha. Kamay ko mo de. Iya pa ni. De.
찍, 니, 찍, 니, 찍, 니, 찍, 니, 찍, 니, 찍, 니. Listen. 찍, 니. 나. 이내 봐서 보라시 베리 알아 소라. 네. 찍, 니, 숨. 찍, 니, 숨. 마벤차. 찍, 숨, 숨. 찍, 숨, 무시. 찍, 니, 숨. 또 라파를 가는데. 찍, 니, 숨. 찍, 니, 숨. 찍, 니, 숨. 찍, 니, 숨. 다 해야 돼. 찍, 숨. 이내 봐서 보라시 베리 알아 소라. 주부지. 됐어요. ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ರಲ್ಲ, ಅದು ಟಿಬೇಟಿಯನರ ಸಾಂಪ್ರದಾಯಿಕ ಶೈಲಿಯ ಪದ್ಧತಿಯ ಒಂದು ಡ್ಯಾನ್ಸ್. ಸೊ ಇದು ಫೀಮೇಲ್ಗೆ ಬೇರೆ ಥರ ಇರುತ್ತೆ, ಡ್ಯಾನ್ಸ್ಗೆ ಬೇರೆ ಥರ ಇರುತ್ತೆ. ಟಿಬೇಟಿಯನ್ಸಲ್ಲಿ ಹಲವಾರು ಬಗೆಯ ಡ್ಯಾನ್ಸ್ಗಳಿದೆ. ಅದರಲ್ಲಿ 2 ರೀತಿ ಡ್ಯಾನ್ಸ್ಗಳನ್ನು ನೀವು ಆಗಲ್ರಿ ನೀವು ನೋಡಿದ್ದೀರಾ. ಒಂದು ಬಾಯ್ಸ್ ಅಲ್ಲಿ ಮಾಡ್ತಾಯಿದ್ರು, ಈಗ ಗರ್ಲ್ಸ್ ಇಲ್ಲಿ ಮಾಡ್ತಾಯಿದ್ದಾರೆ. ನೀವು ಇನ್ನೂ ಒಂದಷ್ಟು ಅದನ್ನು ವೀಕ್ಷಣೆ ಮಾಡ್ಬೋದು. ಬನ್ನಿ ನೋಡಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.